ಒತ್ತು ಕೊಟ್ಟು ಮಾಡಿದ್ರೆ ಅವರಲ್ಲಿ ಏನಾಗ್ತದೆ, ನಿಮ್ಮ ಮುಂದಿನ ದಿನಗಳಲ್ಲಿ ಒಳ್ಳೆಯ ಇಳುವರಿ ಬರ್ತದೆ. ಅವರ ಹೈನುಗಾರಿಕೆ ಉತ್ಪನ್ನ ಹೆಚ್ಚಾಗ್ತದೆ. ಹೈನು, ಹಾಲು, ಮೊಸರು ಇದೆಲ್ಲ ತುಪ್ಪ ಮಾರೋದ್ರಿಂದ ಅವರ ಒಂದು ಕುಟುಂಬದ ಆರ್ಥಿಕ ಸ್ಥಿತಿ ಉತ್ತಮಗೊಳ್ತದೆ. ಆ ನಿಟ್ಟಿನಲ್ಲಿ ನೀವು ಏನಾದರೂ ಯಶಗಾಥೆ ನೀವು ಮಾಡಿ ತೋರಿಸ್ಬೇಕು. ನೀವು ಪಶು ಸಖಿಯರು ಅಂದ ತಕ್ಷಣ ನಾವು ಮೀಟಿಂಗ್ ಕರೆದಾಗ ಬರೋದು, ಪಂಚಾಯತಿಗೆ ಹೋಗೋದು, ಸುಮ್ಮನೆ ಬರೋದು, ಕಾಲಹರಣ ಮಾಡೋದ್ರಿಂದ ಉಪಯೋಗ. ಏನಾದರೂ ಒಂದು ಮಾಡಿ ತೋರಿಸ್ಬೇಕು. ಇವತ್ತು ನಾನು ಯುವ ಅಂತ ಬಂದಿದ್ದೀನಿ. ಯುವ ಅಂತ ನಾನು ಕುಷ್ಟಗಿಗೆ ಬಂದ ಮೇಲೆ ನಾನು ಕುಷ್ಟಗಿಯಿಂದ ನೆಕ್ಸ್ಟ್ ಇನ್ನೊಂದು ಊರಿಗೆ ಹೋಗ್ತೀನಿ ಟ್ರಾನ್ಸ್ಫರ್ ಆಗಿ. ಕುಷ್ಟಗಿಯಲ್ಲಿ ನಾನು ಏನಾದರೂ ಒಂದು ಬೆಂಚ್ ಮಾರ್ಕ್ ಬಿಟ್ಟು ಹೋಗ್ಬೇಕು. ನಮ್ದು ಏನಾದರೂ ಗುರುತಿಲ್ಲಿ ಇರಬೇಕು. ನಾನು ಯಾವಾಗೋ ಬಂದಾಗಲೂ ಕೂಡ ನಾನು ಕುಷ್ಟಗಿಯಲ್ಲಿ ಇದ್ದಾಗ ಇಂಥ ಕೆಲಸ ನಾನು ಮಾಡಿದೆ ಅನ್ನೋದೊಂದು ಇರಬೇಕು ನಾನು. ಆ ರೀತಿಯಲ್ಲಿ ನೀವು ಒಂದು ಪಂಚಾಯತಿ, ಜೀವನಾಪುರ ಪಂಚಾಯತಿ, ಯಾವುದೋ ಒಂದು ಕಂದಕೂರು ಪಂಚಾಯತಿ, ಯಾವುದೋ ಒಂದು ಪಂಚಾಯತಿಯಲ್ಲಿ ನೀವು ಕೆಲಸ ಮಾಡ್ತಿರ್ತೀವಿ. ಅಲ್ಲಿ ಯಾರು ಮಾಡಲಾರ್ದು ವಿಶಿಷ್ಟವಾದ ಸಾಧನೆ ನೀವು ಮಾಡಬೇಕು. ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಇಷ್ಟು ಸರ್ ನಾನು ಇಷ್ಟು ಶೆಡ್ಗಳನ್ನು ಮಾಡಿಸಿದೆ, ಸರ್ ನಾನು ಇಷ್ಟು ಅಜೋಲಾ ತೊಟ್ಟಿಗಳು ಮಾಡಿಸ್ಕೊಟ್ಟೆ, ಎರೆಹುಳು ತೊಟ್ಟಿ ಇಷ್ಟು ಮಾಡಿಸ್ಕೊಟ್ಟೆ, ನಾನು ಇಷ್ಟು ಬದು ನಿರ್ಮಾಣ ಮಾಡಿಕೊಟ್ಟೆ, ನಾನು ಇದ್ದಾಗ ಇಷ್ಟು ಮಾಡಿಸಿದೆ ಸರ್, ನಾನು ಮನವೊಲಿಸಿ ಇಷ್ಟೆಲ್ಲ ನಾನು ಪ್ರೋಗ್ರೆಸ್ ಮಾಡಿಸಿದ್ದೀನಿ ಅಂತ ಹೆಮ್ಮೆಯಿಂದ ನೀವು ಹೇಳ್ಕೊಳ್ಳೋದು. ಆವಾಗ ನಾವು ಇದೆಲ್ಲ ಯೋಜನೆ, ನರೇಗಾ ಯೋಜನೆ, ಸಂಜೀವಿನಿ, NRLM ಇಷ್ಟೆಲ್ಲ ನಾವು ಕಾರ್ಯಕ್ರಮಗಳು ಮಾಡಿ ಇಷ್ಟೆಲ್ಲ ತರಬೇತಿ ಕೊಟ್ಟದಕ್ಕೆ ಅದು ಒಂದು ಸಾರ್ಥಕ. ಕರೆಕ್ಟ್ ನಾನು ಹೇಳ್ತಿರೋದು. ಅದಕ್ಕಾಗಿ ಎಲ್ಲ ತಮಗೆ ನಾನು ಶುಭ ಹಾರೈಸ್ತೀನಿ. ಏನಪ್ಪ ಅಂದರೆ, ನೀವು ಇವರು ಹೇಳಿರ್ತಕ್ಕಂಥ ತರಬೇತಿ ಮಾಡ್ಯೂಲ್ ಏನು ಕಾನ್ಸೆಪ್ಟ್ಗಳನ್ನು ತಗೊಂಡು ಬಂದು ನಿಮ್ಗೆ ಹೇಳ್ತಾರಲ್ಲ, ಒಂದು ಪಾಯಿಂಟ್ಸನ್ನು ಬಿಟ್ಟಿರಲ್ಲ ಅವರು. ನನಗೆ ಗೊತ್ತಿಲ್ಲ, ನನಗೆ ಇವ್ರು ಹೇಳ್ಬೇಕಾದ್ರೆ ಇನ್ನೂ ಒಂದು ಪಾಯಿಂಟ್ ಹೆಚ್ಚಿಗೆ ಹೇಳಿರ್ತಾರೆ. ನಿಮ್ಗೆ ಕಡಿಮೆ ಅಂತ ಹೇಳಲ್ಲ ನೀವು. ಅದಕ್ಕಾಗಿ ಎಷ್ಟೊಂದು ಪಾಯಿಂಟ್ಸ್ಗಳಿದ್ದಾವೆ, ನೋಟ್ ಮಾಡ್ಕೋಬೇಕು. ನೀವೆಲ್ಲ ಬರೀ ಬರ್ಕೋಬೇಕು, ಏನೇನು ಹೇಳ್ತಾ ಇದ್ದಾರೆ, ಏನೇನಿಲ್ಲ ಅಂತೇಳಿ ಅದನ್ನೆಲ್ಲ ನೋಟ್ ಮಾಡಿ ಆಮೇಲೆ ಆ ಪ್ರಕಾರ ನಾವು ಕೆಲಸ ಮಾಡಿ ಅಂದಾಗ ನಮಗೊಂಥರ ಖುಷಿ ಆಗ್ತದೆ, ಹೌದಲ್ಲ? ಈಗ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಒಬ್ಬ ವಿದ್ಯಾರ್ಥಿ ಕಷ್ಟಪಟ್ಟು ಎಲ್ಲ ಓದಿರ್ತಾನೆ. ಓದಿದ ಮೇಲೆ PUC ಸೆಕೆಂಡ್ ಇಯರು ಅಥವಾ ನೀಟ್ ಎಕ್ಸಾಮು ಅವನು ಎಷ್ಟು ಸ್ಕೋರ್ ಮಾಡ್ತಾನೆ. ಸ್ಕೋರ್ ಮಾಡಿ ಅವನಿಗೆ ಮೆಡಿಕಲ್ ಸೀಟ್ ಸಿಗ್ತದೆ. ಒಂದು ಒಳ್ಳೆಯ ಒಂದು ಮೆಡಿಕಲ್ ಕಾಲೇಜಲ್ಲಿ ಒಂದು ಸೀಟ್ ಸಿಗ್ತದೆ. ಆ ಹುಡುಗನಿಗೆ ಅಥವಾ ಅವ್ರ ಪೇರೆಂಟ್ಸ್ಗೆ 1 ಕೋಟಿ 2 ಕೋಟಿ ಕೊಟ್ಟರೆ ಮೆಡಿಕಲ್ ಸೀಟ್ ಸಿಗಲ್ಲ. ಆ ಹುಡುಗ ಫ್ರೀ ಸೀಟ್ ತೊಗೊಂಡ್ಬಿಡ್ತಾನೆ ಮೆರಿಟಾಗಿ. ಎಷ್ಟು ಮರ್ಯಾದೆ ಅವನಿಗೆ. ಅವ್ರ ಲೆಕ್ಚರರ್ಸು, ಅವ್ರ ಪ್ರಿನ್ಸಿಪಾಲು, ಅವ್ರ ಕಾಲೇಜು, ಅವ್ರ ಫ್ರೆಂಡ್ಸಲ್ಲಿ, ಅವ್ರ ರಿಲೇಟಿವ್ಸಲ್ಲಿ ಎಲ್ಲ ಕಡೆ ಅವನ ಬಗ್ಗೆ ಎಷ್ಟು ಆಡಿಯೋ ಹೊಗಳ್ತಾರೆ, ಪೇಪರಲ್ಲಿ ಹಾಕ್ಸ್ತಾರೆ, ನ್ಯೂಸಲ್ಲಿ ಬರ್ತದ. ಇಂಥ ಒಳ್ಳೆ ಮೆರಿಟೋರಿಯಸ್ ಸ್ಟೂಡೆಂಟು, ಇಂಥ ಪ್ರತಿಭಾವಂತ ವಿದ್ಯಾರ್ಥಿ ಇಷ್ಟು ಸ್ಕೋರ್ ಮಾಡಿದ್ದಾನೆ ಅಂಥೇಳಿ ಅವನಿಗೆ ಉತ್ತೇಜನ, ಅವನಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ. ಎಲ್ಲರೂ ಬೇಷ್ 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 ಅಂತೆಲ್ಲರೂ ಅವನಿಗೆ ಮೆಚ್ಚುಗೆ ಅಂದಾಗ ಅಲ್ಲಿ ನೀವು ಎಷ್ಟು 4 ಕೋಟಿ 10 ಕೋಟಿ ರೂಪಾಯಿ ತರೋದು ಮುಖ್ಯ ಅಲ್ಲ. ಅಲ್ಲಿ ಆ ಖುಷಿ 10 ಕೋಟಿ ಸಿಗ್ಬೋದು ನಮಗೆ. ಆ ಖುಷಿಗಿಂತ ನಾವು ಸಾಧನೆ ಮಾಡಿರ್ತೀವಲ್ಲ, ನಾವು ಕಷ್ಟಪಟ್ಟು ಓದಿ ನಾವು 100ಕ್ಕೆ 100 ಮಾರ್ಕ್ ತೆಗೆದಿರ್ತೀವಿ. ತೆಗೆದಾಗ ಆ ಒಂದು ಖುಷಿ ಏನಾಗ್ತದೆ, ಆ ಖುಷಿಗೆ ಯಾವುದು ಬೆಲೆ ಕಟ್ಟಕ್ಕಾಗಲ್ಲ. ಅದು ಅನುಭವಿಸಿದಾಗ ಮಾತ್ರ ಗೊತ್ತಾಗ್ತದೆ. ಅದಕ್ಕಾಗಿ ನೀವು ಕೂಡ, ನಾ ಹೇಳಿದ್ದೀನಿ ಹೋದ ಸಾರಿ ನಿಮಗೆಲ್ಲ ಅಡ್ರೆಸ್ ಮಾಡಿದಾಗ ಹೇಳಿದ್ದೀನಿ. ಏನಂತ ಹೇಳಿದ್ದೀನಿ, ಪಶು ಸಖಿಯರು ಮತ್ತು ನೀವೇನಿದ್ದೀರಿ LCRPಗಳು ಮತ್ತು ಕೃಷಿ ಸಖಿಯರು ನೀವೇನಿದ್ದೀರಿ, ಇದು ಯೋಜನೆಯ ಒಂದು ಭಾಗವಾಗಿದ್ದೀರಿ. ಮುಂದೆ ನಿಮ್ಮನ್ನು ಬಿಟ್ಟು ಯೋಜನೆ ನಡೆಯಲ್ಲ. ಆ ರೀತಿ ಆಗುತ್ತದೆ ಮುಂದೆ ಬರ್ಬತ್ತಾ. ಅದಕ್ಕಾಗಿ ನೀವು ಅನಿವಾರ್ಯ ಆಗ್ತೀರಿ ಈ ಯೋಜನೆಗೆ. ಅದಕ್ಕಾಗಿ ನಿಮ್ಮ ಹುದ್ದೆ ಸಣ್ಣದಿರ್ಬೋದು, ನಿಮ್ಗೆ ಕೊಡ್ತಕ್ಕಂಥ ಗೌರವಧನ ಅಲ್ಲ ನೀವು ಕೊಡೋದು ಕಡಿಮೆ ಇರ್ಬೋದು ಇವತ್ತಿನ ದಿನದಲ್ಲಿ. ಮುಂದೆ ಅದು ಏನಾಗ್ತದೆ, ಒಂದು ದೊಡ್ಡ ಪ್ರಮಾಣದಲ್ಲಿ ನೀವು ಇಲಾಖೆಗೆ ಅನಿವಾರ್ಯ ಆಗ್ತೀರಿ. ಹೆಚ್ಚು ಅನುಭವ ಹೊಂದಿದವರಾಗ್ತೀರಿ. ಮುಂದೆ ನಮ್ಮ ಇಲಾಖೆಯಲ್ಲಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಿಮಗೆ ಬೇರೆ ಬೇರೆ ಅವಕಾಶಗಳಿರ್ತಾವ. ಅದಕ್ಕಾಗಿ ನಮ್ಮಲ್ಲಿ ತಾಳ್ಮೆ, ನಮ್ಮಲ್ಲಿ ಆ ಒಂದು ಏನು ಆ ಮೈಗೂಡಿಸ್ಬೇಕು. ಎಲ್ಲ ಇಲಾಖೆ ಅಂದರೆ ನಾನು ಮುಗೀತು, ಪಶು ಸಂಖ್ಯೆ ಅಂದರೆ ನಾನು RDPR, ನಾನು ಎಂಪ್ಲಾಯಿ. ಇವನು ಒಂದೇ, ಪಶು ಸಂಖ್ಯೆನೂ ಒಂದೇ, ನಮ್ಮ ಇವರು DPM ಒಂದೇ, ಎಲ್ಲರೂ ಒಂದೇ, ನಾವು ಒಂದೇ ಕುಟುಂಬ ನಮ್ಮದು. ನಾನು ಒಂದು ಈಗ ಐಡೆಂಟಿ ಕಾರ್ಡ್ ಕೊಟ್ಟಿವಿ, ನೀವು ಐಡಿ ಕಾರ್ಡ್ ಕೊಟ್ಮೇಲೆ ಮುಗೀತಲ್ಲ. ಯು ಆರ್ ಆಲ್ಸೋ ಗೌರ್ಮೆಂಟ್ ಸರ್ವೆಂಟ್. ಆಯ್ತು, ಮುಗೀತು. ನಮ್ಮ ಇಲಾಖೆಯಲ್ಲಿ ನೀವು ಒಬ್ಬರು ನೌಕರದಾರ. ಆ ಒಂದು ಗೌರವ ಸಮಾಜದಲ್ಲಿ ನಿಮ್ಗೆ ಒಳ್ಳೆ ಗೌರವ ಇರ್ತದ. ನಿಮ್ಮ ಮೇಡಮ್ ಅಂತಾರೆ, ಅಂತಾರ ಇಲ್ಲ, ಆ ಒಂದು ರಿಕಗ್ನಿಷನ್ ಇರ್ತದೆ ಸಮಾಜದಲ್ಲಿ. ಖಾಲಿ ಇದ್ದಂಥ ಹೆಣ್ಮಕ್ಳಿಗೆ ನೋಡ್ರಿ, ಅವರು BA ಓದಿರ್ತಾರೆ, MA ಓದಿರ್ತಾರೆ, ಡಬಲ್ ಡಿಗ್ರಿ ಆಗಿರ್ತದೆ, ಡಿಪ್ಲೊಮಾ ಆಗಿರ್ತದೆ, ಟೆಕ್ನಿಕಲ್ ಕೋರ್ಸ್ ಆಗಿರ್ತದೆ, ಎಲ್ಲ ಆಗಿರ್ತದ. ಆದ್ರೂ ಕೂಡ ಅವರಿಗೆ ಮಾನ್ಯತೆ ಇರೋದು. ಬಟ್ ನೀವು ಎಷ್ಟೇ ಓದಿರ್ಲಿ, ನೀವು ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅನ್ನೋ ಪ್ರಜ್ಞೆ ನಿಮ್ಗೆ, ಅದು ಆ ಒಂದು ಖುಷಿ ಇರ್ತದೆ. ನಿಮಗೆ ಹೆಮ್ಮೆ. ಅದು ಆ ಹೆಮ್ಮೆ, ಆ ಸಂತೋಷ, ಆನಂದ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಅದಕ್ಕಾಗಿ ಈ ಯೋಜನೆ